ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಜಾಗೃತಿ ಜಾದೂ ಕಾರ್ಯಕ್ರಮ ಮೈನಳ್ಳಿ, ಕೊಪ್ಪಳ ತಾಲೂಕಿನ ಮೈನಳ್ಳಿ ಗ್ರಾಮದಲ್ಲಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲಕ ಆಮಂತ್ರಣ ನೀಡುತ್ತಿದೆ. ಭಾರತೀಯ ವಿಕಾಸ ಸಂಗಮ, ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ವಿಕಾಸ ಅಕಾಡೆಮಿ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈನಳ್ಳಿ ಶ್ರೀ ಕುದ್ರಳ್ಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮ ನಡೆಯಿತು. ವಿವಿಧ ಜಾದೂ ಮೂಲಕ ಜಾಗೃತಿ ಮೂಡಿಸಲಾಯಿತು. ಪ್ರತಿ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಕ್ರೀಡೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವ ಮೂಲಕ 7ನೇ ಭಾರತೀಯ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲು ತಾವು ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡು, ನುಡಿ, ನೆಲ, ಜಲ, ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ವಿವಿಧ ರೀತಿಯ ಶಿಕ್ಷಣ ದೊರೆಯುತ್ತಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿಕಾಸ್ ಅಕಾಡೆಮಿ ಹಿರಿಯ ಸಂಚಾಲಕರಾದ ಶ್ರೀ ವಿ.ಎಂ. ಬೂಸ್ನೂರ್ಮಠ್ ಪ್ರಾಸ್ತಾವಿಕ ಮಾತನಾಡಿ, ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಯೋಜಿಸುವ ಮೂಲಕ ನಮ್ಮ ಭಾಗದ ಘನತೆ, ಗೌರವ ಬೆಳಕಿಗೆ ಬಂದಿದೆ. ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 7ನೇ ಭಾರತೀಯ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಪ್ಪಳ ಜಿಲ್ಲೆಯ ಜನರು ಸಹಾಯ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಜಾಗೃತಿ ಜಾದೂಗಾರ ಕುದ್ರಳ್ಳಿ ಗಣೇಶ್ ಮುಖ್ಯ ಅತಿಥಿಗಳಾಗಿ, ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಶಂಭುಲಿಂಗ ಗೌಡ ಪಾಟೀಲ್, ಹಿರಿಯ ವೈದ್ಯರಾದ ಕೆ.ಜಿ. ಕುಲಕರ್ಣಿ, ವಿರೂಪಾಕ್ಷಪ್ಪ, ನವೋದಯ ವಿಕಾಸ್ ಅಕಾಡೆಮಿ ಜಿಲ್ಲಾ ಸಂಚಾಲಕರಾದ ಶ್ರೀ ವಿ.ಎಂ. ಬೂಸ್ನೂರ್ಮಠ್, ಸಂಚಾಲಕರಾದ ಶ್ರೀ ಶರಣಬಸಪ್ಪ ಸಿಂಧೋಗಿ, ಸಿದ್ದಾರೆಡ್ಡಿ ಮೈನಳ್ಳಿ, ಪ್ರಭುಗೌಡ ಮೈನಳ್ಳಿ, ಪರಶುರಾಮ್ ಸಿಂಧೋಗಿ, ವೀರೇಶ್ ಹಾಲ್ಗುಂಡಿ, ಸಿ.ಆರ್.ಸಿ. ಬಸವರಾಜ್, ಶಿಕ್ಷಕರಾದ ಶ್ರೀ ಕುಮಾರ್ ಉಪಸ್ಥಿತರಿದ್ದರು. ಗ್ರಾಮದ ಜನರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ, ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ವಿಕಾಸ್ ಅಕಾಡೆಮಿ ಕಲಬುರಗಿ ಭಾರತೀಯ ಸಂಸ್ಕೃತಿ ಉತ್ಸವ 7ನೇ ಕೊತ್ತಲ ಸ್ವರ್ಣ 2025 ಹಾಗೂ ಈ ಸರ್ಕಾರಿ ಮಾದರಿ ಸಹಯೋಗದಲ್ಲಿ ಈ ಒಂದು ವಿಶೇಷವಾಗಿ ಕುದ್ರಳ್ಳಿ ಗಣೇಶರವರು ಕೇಂದ್ರ ಬಿಂದುವಾಗಿ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಆಗಮಿಸಿದ್ದಾರೆ. ಶ್ರೀಯುತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾದೂ ತಮ್ಮದೇ ಆದಂತಹ ಒಂದು ಖ್ಯಾತಿಯೊಂದಿಗೆ ಜಗತ್ ಪ್ರಸಿದ್ಧ ಕಲಾವಿದರು ಇವತ್ತು ನಿಮ್ಮೆಲ್ಲರ ಒಂದು ಈ ಗ್ರಾಮಕ್ಕೆ ಬಂದದ್ದು ನಮ್ಮ ಸದೈವ ಅಂತ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ದಿನಾಂಕ 29/1/2025 ಅಂದರೆ ಇದೇ ತಿಂಗಳ 29/1/2025ರಿಂದ 6/2/2025ರವರೆಗೆ 9 ದಿವಸದ ಒಂದು ಐತಿಹಾಸಿಕ ಕಾರ್ಯಕ್ರಮ ನಾವು ಭೂತವನ್ನು ಭವಿಷ್ಯ. ನಮಸ್ಕಾರ ರೀ. ಕೊಪ್ಪಳ ಜಿಲ್ಲೆಯ ಮೈನಹಳ್ಳಿಗೆ ಬಂದು ಬಹಳ ಖುಷಿ ಆಯ್ತು ರೀ. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಎಲ್ರಿಗೂ ಶರಣ್ರಿ, ಬಹಳ ಖುಷಿ ಆಯ್ತು. ನಾನು ಬಹಳ ಗೌರವಿಸುವಂತ ಶ್ರೀ ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಡೀತಿರುವಂತ ಅದ್ಭುತವಾಗಿರುವಂತ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಜನವರಿ 29ರಿಂದ ಫೆಬ್ರವರಿ 6, 9 ದಿನ ಅದ್ಭುತ ರೀ. 25-30 ಲಕ್ಷ ಜನ ಬರ್ತಾರ್ರಿ ಅದಕ್ಕೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಲಿಕ್ಕೆ, ಜೊತೆಗೆ ನೀವೆಲ್ಲ ಸೇರಿದ ನಿಮ್ಮೆಲ್ಲರಿಗೂ ಕೂಡ ಜಾದೂ ಅನ್ನುವಂತ ಈ ಒಂದು ವಿಶೇಷ ಕಲೆ ಮೂಲಕ ರಂಜನೆ ಕೊಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಖರ್ಚು ಕೊಡ್ತೇವೆ, ಬಿಡಿಸ್ಕೊಡಿ. ಸೊ ಖರ್ಚಿಗೆ ತಗೊಂಡ್ಬಿಟ್ಟು ಯಸ್ ಸಾಕು ನಮ್ಮ ಯಸ್ ಹೀಗೆ ಸರ್. ಈಗ ಸ್ವಲ್ಪ ಹತ್ರ ಬನ್ನಿ, ಜನರಿಗೆ ಒಂಚೂರು ಮುಖ ಮಾಡಿ ನಿಂತ್ಕೊಡ್ರಿ ಸರ್. ನೀವು ನಾರ್ಮಲಿ ವಾಚ್ ಕಟ್ಟೋದಕ್ಕೆ ಈಗ ಲೆಫ್ಟ್ ಅಲ್ಲ ಸರ್. ಒಂದು ಕೆಲಸ ಮಾಡಿ, ರೈಟ್ ಹ್ಯಾಂಡ್ ಸರ್. ಇಲ್ಲ ಇದನ್ನು ಹೀಗೆ ರೈಟ್ ಹ್ಯಾಂಡ್ ಇಟ್ಕೊಂಡಾಗಿ ಇದನ್ನು ಹೀಗೆ ಇಟ್ಕೊಳ್ರಿ ಸರ್. ಸರ್ ಮತ್ತೆ ಇಲ್ಲಿ ನೋಡಿ, ನೋಡಿ ನನ್ಗೆ ಗೊತ್ತಾಯ್ತು ವಿಪಕ್ಷ ಸರ್ ಅವರು ನಿಮ್ಮ ಒಂದು ನೋಟದಲ್ಲಿ ನಿಂತ್ಕೊಂಡು ವಾಪಸ್ ಕೊಡ್ತಾ ಇದ್ದಾರೆ ನನಗೆ. ಈ ಕೈಯಿಂದ ಬನ್ನಿ, ಈ ಕೈಯಿಂದ ಒಂದು ಕೈಯಿಂದ ಅದನ್ನು ಅಡಿ ನೋಡ್ತಾ ಇದ್ದಾರೆ ಬೆತ್ತಕ್ಕೆ ಅದು ಕೈ ಹೀಗೆ. ಈಗ ಕಲಾಭಿಮಾನಿಗಳೇ, ಮಾನ್ಯರ ಮಹಿಳೆಯರ 3 ಲಕ್ಷ ರೂಪಾಯಿ ವಿರೂಪಾಕ್ಷ ಸರ್ ಅವರ ಇದೆ. ಈಗ ಅವರು ಆ ಕೈಯಿಂದ ಅದನ್ನು ಒಳಗಡೆ ಎತ್ಬಿಟ್ಟು ನಾನು ಕೈ ಕೊಡ್ತಾರೆ. ತೆಗೆದು ಕೊಡಲೆ ಬೂಸ್ನೂರ್ ಮಾಡ್ತಾರೆ ಅವರು 3 ಲಕ್ಷ ಒಳಗಿನ ತೆಗೆದು